जन्माद्यस्य यतोऽन्वयादितरतश्चार्थेष्वभिज्ञस्वराट् तेने कृताय आदिकवये मुह्यन्ति यं सूरयः तेजो वारिमृताविर्वेण सदा निरस्तकुहकं सत्यं परं धीमहि यं प्रव्रजन्तमनुपेतमपेतकृत्यं द्वैपायनो विरह कातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये स्वस्त्यस्तु सतां हरिः ओम् ಹೇಳಿ ಕೇಳಿಸ್ತಿಲ್ಲ ಕಲರ ತಡ ಯಾಕಾಯ್ತು ಅಂತನಾ ನಿನ್ನೆ ನಾನು ಗ್ರೂಪ್ ಅಲ್ಲಿ ಮೆಸೇಜ್ ಹಾಕಿದೆ ಇವತ್ತು ಮತ್ತೆ ನಾಳೆ 9 ಗಂಟೆಗೆ ಶುರು ಅಂತ ಅದು ನಂದು ಉಪನ್ಯಾಸ ಮುಗಿಯುವಾಗ ಸ್ವಲ್ಪ ತಡ ಆಗುತ್ತೆ ಹಾಗಾಗಿ ಸಂಗ್ರಹ ರಾಮಾಯಣ ತಡ ಆಯ್ತು ಅದರಿಂದಾಗಿ ನಿಮ್ದು ತಡ ಆಯ್ತು ತಡ ಆಯ್ತು ಯಾಕೆ ಉತ್ತರ ಸಿಕ್ತಾ ಹವ್ಯಕ ಭಾಷೆಯಲ್ಲಿ ಉತ್ತರ ಕೊಡ್ಲಿಕ್ಕೆ ನಂಗೆ ಬರಲ್ಲ ನೀವೇ ಹೇಳಿಕೊಡಿ ಏನ್ ಬರ್ಲಿಲ್ಲ ನಾನ್ ಬಂದೋಗಿದ್ದೆ ನೀವ್ ಯಾರು ಇರ್ಲಿಲ್ಲ ನಿಮ್ಮ ಆರ್ಯನೂ ಇರ್ಲಿಲ್ಲ ಆರ್ಯನು ಎಲ್ಲೋ ಓಡೋಗ್ಬಿಟ್ಟಿದ್ರು ಕೇರಳಕ್ಕೆ ಕೇಳಿ ಬೇಕಿದ್ರೆ ನಾನು ಬಂದೋಗಿದ್ನಿಲ್ವ ಅಂತ ಅಲ್ಲಿ ಗಿಡ ಮರಗಳೆಲ್ಲ ಹೇಳ್ತವೆ ಹಸುಗಳು ಹೇಳ್ತವೆ ಅಲ್ಲ ಅವುಗಳ ಭಾಷೆ ಬರಲ್ಲ ಅನ್ನೋದು ನಿಮ್ಮನೆ ಬರ ನಾನೇನ್ ಮಾಡ್ಲಿ ಸರಿ ಶ್ರಾದ್ದವನ್ನ ಮಾಡಬಾರ್ದು ಅಂದ್ರೆ ವಿಸ್ತಾರ ಮಾಡಬಾರ್ದು ಅದು ಹಿತ ಅಲ್ಲ ಯತಿಗಳು ಬರ್ಬೇಕು ಅವರಿಗೆ ಬಹಳ ವಿಶೇಷವಾದ ಆತಿಥ್ಯ ಇರುತ್ತಲ್ಲಿ ಪಶು ಹಿಂಸೆ ಇತ್ಯಾದಿಗಳೆಲ್ಲ ಅಕಾರಣವಾಗಿ ಯಾವತ್ತೂ ಕೂಡ ಈ ಹೆಸರು ಹೇಳಿ ಮಾಡಬಾರ್ದು ದೇವತೆಗಳು ಪಿತೃಗಳು ಋಷಿಗಳು ಇವರು ಎಲ್ಲರಲ್ಲೂ ಕೂಡ ಭಗವಂತನೇ ಆ ಪ್ರಸಾದವನ್ನು ಸ್ವೀಕರಿಸುವುದು ಪಿತೃರೂಪನಾಗಿ ಅಂತೆಲ್ಲ ಹೇಳಿ ಮುಂದೆ ದೇಶೇ ಕಾಲೇ ಚ ಸಂಪ್ರಾಪ್ತೆ ಮುನ್ಯನ್ನಂ ದೈವ ಸಂವೃತಂ ಶ್ರದ್ಧೆಯ ವಿಧಿವತ್ ಇದಾಯ್ತಲ್ವಾ ಎಷ್ಟಾಯ್ತು ನಿನ್ನೆ ಅದೇ 8ನೇ ಶ್ಲೋಕ ಆಗ್ಬೇಕು ನೈತಾದೃಶಃ ಪರೋ ಧರ್ಮೋ ನೃಣಾಂ ಸದ್ಧರ್ಮಮಿಚ್ಛತಾಂ 8ನೇ ಶ್ಲೋಕ ಮನೋವಾಕ್ಕಾಯಜಸ್ಯ ಯಾವ ಪ್ರಾಣಿಗೂ ಕೂಡ ಮನೋವಾಕ್ಕಾಯಜಸ್ಯ ದಂಡಸ್ಯ ನ್ಯಾಸಃ ಭೂತೇಷು ನ ಕರ್ತವ್ಯಃ ನೈತಾದೃಶಃ ಪರೋ ಧರ್ಮಃ ನೃಣಾಂ ಸದ್ಧರ್ಮಮಿಚ್ಛತಾಂ ಒಳ್ಳೆಯ ಧರ್ಮದಲ್ಲೇ ಬದುಕಬೇಕು ಅಂತ ಅನ್ನಿಸುವವನಿಗೆ ಒಂದೇ ಧರ್ಮ ಯಾರಿಗೂ ಹಿಂಸೆ ಮಾಡದೇ ಇರುವುದು ಹೇಗೂ ಹಿಂಸೆ ಮಾಡದೇ ಇರುವುದು ಅಂದ್ರೆ ಮಾತಿನಿಂದಲೂ ಹಿಂಸೆ ಮಾಡದೇ ಇರುವುದು ಮನಸ್ಸಿನಿಂದಲೂ ಕೇಡೆಣಿಸದೇ ಇರುವುದು ಶರೀರದಿಂದಲೂ ಹೊಡೆಯುವುದು ಬಡಿಯುವುದು ಒದಿಯುವುದು ಜಾಡಿಸುವುದು ಇತ್ಯಾದಿಗಳನ್ನ ಮಾಡದೇ ಇರುವುದು ಇದು ಪರೋಧರ್ಮ
ಇದಕ್ಕಿಂತ ಶ್ರೇಷ್ಠವಾದ ಮತ್ತೊಂದು ಧರ್ಮ ಇಲ್ಲ. ಅಂದ್ರೆ ಮನುಷ್ಯರಂತೆ ಬದುಕಿ, ನಾಯಿಗಳಂತೆ ಕಾಲೆತ್ತಬೇಡಿ, ಕತ್ತೆಗಳಂತೆ ಒದಿಬೇಡಿ, ಬೆಕ್ಕುಗಳಂತೆ ಪರಚಬೇಡಿ, ಇಲಿಗಳಂತೆ ಕಚ್ಚಬೇಡಿ. ಇದೆಲ್ಲ ಆಯಾ ಪ್ರಾಣಿಗಳ ಗುಣ. ಮನುಷ್ಯ ಅಕಸ್ಮಾತ್ ಕೈ ಹಿಡಿದವರನ್ನು ಕಚ್ತಾನೆ, ಅಥವಾ ಯಾರಾದ್ರೂ ಮೈ ಮೇಲೆ ಯುದ್ಧಕ್ಕೆ ಬಂದಾಗ ಪರಚ್ತಾನೆ, ಅಥವಾ ಕಾಲಲ್ಲಿ ಒದಿತಾನೆ ಅಂದ್ರೆ ಈ ಎಲ್ಲ ಪ್ರಾಣಿಗಳು ಸೇರ್ಕೊಂಡ್ಬಿಟ್ಟಿವೆ, ಮನುಷ್ಯತ್ವ ಹೊರಟೋಗಿದೆ ಅಂತ ಅರ್ಥ. ಇದನ್ನೇ ಯಾವತ್ತಿಗೂ ಮಾಡಬಾರ್ದು ಅಂತ ಹೇಳ್ತಿದ್ದಾನೆ. ಮನೋ ವಾಕ್ ಕಾಯಜಸ್ಯ ದಂಡಸ್ಯ ನ್ಯಾಸ ಕರ್ತವ್ಯ. ನ್ಯಾಸ ಅಂದ್ರೆ ಬಿಟ್ಬಿಡುದು, ಅದನ್ನ ಮಾಡದೇ ಇರುವುದು. ನೈತಾದೃಶ ಯಾರು ಸದ್ಧರ್ಮಮಿಚ್ಛತಾಂ, ಯಾರು ಸದ್ಧರ್ಮದಲ್ಲಿ ಇರಬೇಕು, ನ್ಯಾಯಯುತವಾಗಿ ಬದುಕಬೇಕು ಅಂತ ಬಯಸ್ತಾನೋ ಮೊದಲು ಮನುಷ್ಯನಾಗು, ಏನೇ ಆಗು ಮೊದಲು ಮಾನವನಾಗು. ಅದು ಭಾಗವತದ್ದೇ ಮಾತು, ಕ್ರೆಡಿಟ್ ಮಾತ್ರ ಯಾರಿಗೂ. ಏಕೆ ಕರ್ಮಮಯಾನ್ ಯಜ್ಞಾನ್ ಜ್ಞಾನಿನೋ ಜ್ಞಾನ ವಿದ್ಯಜ್ಞ ವಿತ್ತಮಾಹ ಆತ್ಮ ಸಂಯಮೇ ಮೀಹಾ ಜುಹ್ವತಿ ಜ್ಞಾನ ದೀಪಿತೇ. ನಮ್ಗೆ ಯಜ್ಞ ಅಂದ್ರೆ ಕಲ್ಪನೆ ಬರುವುದು, ಒಂದು ಕುಂಡ ಮಾಡ್ಬೇಕು, ಕುಂಡದಲ್ಲಿ ಕೆಂಡ ಇಡಬೇಕು, ಕೆಂಡದಲ್ಲಿ ಹಿಂಡಿ ಹಾಕಬೇಕು, ಅಂದ್ರೆ ಸೋಮರಸವನ್ನ ಹಿಂಡಿ ಹಾಕ್ಬೇಕು, ಇದೇ ಯಜ್ಞ ಅಂತ ನಮ್ ತಲೆಯಲ್ಲಿ ಕಲ್ಪನೆ ಇದೆ. ಹಿಂಡಿ ಅಂದ್ರೆ ಏನೇ, ಹಸು ಹತ್ರ ಹೋಗ್ಬಿಟ್ರ? ಹಾ, ಯಜ್ಞದ ತತ್ವವನ್ನು ಸರಿಯಾಗಿ ತಿಳಿದವರು ಅಗ್ನಿಕುಂಡದಲ್ಲೇ ಎಲ್ಲ ಯಜ್ಞ ಆಗ್ಬೇಕು ಅಂತ ಬಯಸುವುದಿಲ್ಲ. ಜ್ಞಾನದೀಪಿತೇ, ಜ್ಞಾನದಿಂದ ಉರಿಯುವ ಬೆಂಕಿಯಲ್ಲಿ ಅನೀಹ, ಬಯಸದೇ ಇರುವುದು, ಬೇಡವಾದದ್ದನ್ನ ನಿರ್ಲಕ್ಷಿಸುವುದು, ಅದು ಮಾಡಬೇಕು ಅಂತ ಅನ್ನಿಸಿದಾಗ್ಲೂ ಅದು ಬೇಡ ಅಂತ ಹಿಂಜರಿಯುವುದು ಅನ್ನುವುದೇ ಒಂದು ಯಜ್ಞ. ಅದು ಜ್ಞಾನದಿಂದ ಮಾತ್ರ ಮಾಡ್ಲಿಕ್ಕೆ ಸಾಧ್ಯವಾಗುವಂಥದ್ದು. ನಿವೃತ್ತ ಕರ್ಮದಲ್ಲಿ, ನಿವೃತ್ತ ಮಾರ್ಗದಲ್ಲಿ ನಡೆಯುವವರಿಗೆ ಮನೋನಿಗ್ರಹ ಅನ್ನೋದೇ ದೊಡ್ಡ ಯಜ್ಞ. ಅದಕ್ಕೆ ಒಳ್ಳೆ ಶಬ್ದ ಆತ್ಮ ಸಂಯಮ ಅಂತ. ಏನು ಸಂಯಮನೇ ಇಲ್ಲ ಅವನಿಗೆ ಅಂತ ಬೈತಾರೆ. ಒಂದ್ ಸ್ವಲ್ಪ ಸಹಿಸ್ಕೊಳ್ಲಿಕ್ಕಾಗಲ್ಲ. ಸ್ವಲ್ಪ ಏನಾದ್ರೂ ಹೇಳಿದ ಹಾಗೆ ಒಂದು ಮಾತು ಕೊಟ್ಬಿಟ್ಟಿರ್ತಾರೆ, ನಾಳೆ ಎಲ್ರಿಗೂ ಕೆರೆಯಲ್ಲಿ ಈಜ್ಲಿಕ್ಕೆ ಬಿಡಲಾಗುತ್ತದೆ ಅಂತ. ಕೊನೆಗೆ ಏನು ಗೆಡವಟ್ಟಾಗಿ ಕೆರೆಗೆ ಹೋಗ್ಲಿಕ್ಕಿಲ್ಲ ಅಂತ ಕ್ಯಾನ್ಸಲ್ ಆಗುತ್ತೆ, ಸಮುದ್ರಕ್ಕೆ ಹೋಗ್ಲಿಕ್ಕಿರುತ್ತೆ ಅಂತ ಹೇಳಿದ್ದು ಕೊನೆಗೆ ಮಳೆ ಜೋರ್ ಬಂದು ಕ್ಯಾನ್ಸಲ್ ಆಗುತ್ತೆ. ವಾ ದೇವ್ರೆ, ಎಲ್ಲೆಲ್ಲಿ ಇತ್ತೋ ಸಿಟ್ಟು ಎಲ್ಲಾ ಸೇರ್ಕೊಂಡು ಒಟ್ಟಿಗೆ ಗುಟ್ಟು ರಟ್ಟಾದ ಹಾಗೆ ಸಿಟ್ಟು ಏನು ಜ್ವಾಲಾಮುಖಿ ಪರ್ವತ ಹಾಗೆ ಸಿಡಿದು ಬಿಡುತ್ತೆ. ಅಂತ ಸಂದರ್ಭದಲ್ಲೂ ಕೂಡ ಸಂಯಮದಿಂದ ಮನಸ್ಸನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದು ಅಂತ ಅನ್ನೋದು ಯಜ್ಞದ ಒಂದು ಅತ್ಯಂತ ಉತ್ತಮವಾದ ವಿಧಾನ. ಯಜ್ಞ ತತ್ವವನ್ನ ಅರಿತವರು ಕರ್ಮಮಯವಾದ ಯಜ್ಞವನ್ನ ಮಾಡುವುದಷ್ಟೇ ಅಲ್ಲದೆ ಜ್ಞಾನಮಯವಾದ ಯಜ್ಞವನ್ನು ಕೂಡ ಮಾಡ್ತಾರೆ. ಯಜ್ಞ ವಿತ್ತಮಾಹ ಕರ್ಮಮಯಾನ್ ಯಜ್ಞಾನ್ ಜ್ಞಾನದೀಪಿತೇ ಜುಹ್ವತಿ. ಜ್ಞಾನದೀಪಿತವಾದ ಕುಂಡದಲ್ಲಿ ಅನೀಹರಾಗಿ, ಈಹ ಅಂದ್ರೆ ಬಯಕೆ, ಅನೀಹ ಅಂದ್ರೆ ಬಯಕೆ ಇಲ್ಲದೆ ಇರುವುದು, ಅನೀಹರಾಗಿ ಈ ಇಚ್ಛೆಯನ್ನ ಬಿಟ್ಟು ಆತ್ಮವನ್ನು ನಿಯಂತ್ರಿಸಿ ಜ್ಞಾನದೀಪಿತವಾದಂತಹ ಬೆಂಕಿಯಲ್ಲಿ ಜುಹ್ವತಿ ಹೋಮಿಸುತ್ತಾರೆ, ಸುಟ್ಟು ಬಿಡುತ್ತಾರೆ, ತಮ್ಮ ಬೇಡದ ಬಯಕೆಗಳನ್ನ ನಷ್ಟಗೊಳಿಸುತ್ತಾರೆ. ಏಕೆ ಅಂದ್ರೆ ಪ್ರಧಾನವಾದವರು ಅಂತ ಅರ್ಥ. ಏಕೆ ಅಂದ್ರೆ ಒಬ್ರು ಅಂತ ಅರ್ಥ ಅಲ್ಲ. ಏಕೆ ಅಂದ್ರೆ ಕನ್ನಡದ ಏಕೆ ಅಲ್ಲ, ಅಥವಾ ಇಂಗ್ಲಿಷ್ನ ಏಕೆನೂ ಅಲ್ಲ. ಆಯ್ತದು ಎಷ್ಟಲ್ಲ. ದ್ರವ್ಯ ಯಜ್ಞೈರ್ಯಕ್ಷಮಾಣಂ ದೃಷ್ಟ್ವಾ ಭೂತಾನಿ ಬಿಭ್ಯತಿ ಏಷಮಾಕರ್ಣೋ ಹನ್ಯಾತ್ ಅತದಜ್ಞೋ ಸುಭೃಧ್ರುವಂ. ಮಾನಸ ಯಜ್ಞ ನಿಜವಾಗಿ ಶ್ರೇಷ್ಠ. ದ್ರವ್ಯ ಯಜ್ಞವನ್ನ ಮಾಡುವವನನ್ನ ಕಂಡ್ರೆ, ಅವನು ಸರಿಯಾಗಿ ಮಾಡ್ತಾ ಇಲ್ಲ ಅಂದ್ರೆ ಮರಗಳು ಹೆದರು ಬಿಡ್ತಾವಂತೆ. ಅಯ್ಯೋ ಇವನು ಹೋಮ ಮಾಡ್ತಾನೆ ಅಂದ್ರೆ ನಮ್ಮನ್ನ ಕಟ್ ಮಾಡಿ ಹೋಮಕ್ಕೆ ಹಾಕ್ಬಿಡ್ತಾನೆ ಅಂತ. ಯಾಕೆಂದ್ರೆ ಅದನ್ನ ಸುಮ್ನೆ ಮರವನ್ನು ಹೋಗಿ ಕಡಿದು ತಗೊಂಡ್ ಬಂದು ಹೋಮಕ್ಕೆ ಹಾಕುದಲ್ಲ. ಆ ಮರವನ್ನ ಕೇಳಲಿಕ್ಕಿದೆ, ಕಡಿಲಿಕ್ಕೆ ಪರ್ಮಿಷನ್ ಕೇಳಬೇಕು. ಅದರ ಸಮಿಧೆಯನ್ನ ಹಾಕುವ ಮುನ್ನ ಅದು ಹಸಿ ಇರ್ಬೇಕು. ಒಣಗಿದ್ದೆಲ್ಲ ತಂದು
ಪುರ್ಲೆ ತಂದು ಹಾಕಿದ ಹಾಗೆ ಎಲ್ಲ ಕಸ ಕಡ್ಡಿ ಒಳಗೆ ನುಂಗಿ ಕಸ ಹುಳ ಎಲ್ಲ ಹುಪ್ಪಟ್ಟೆ ಹಿಡಿದು ಅದರೊಳಗೆ ಪಾಪ ಅದನ್ನೂ ಹೋಮ ಮಾಡಿ ಅದನ್ನು ಮೋಕ್ಷಕ್ಕೆ ಕಳಿಸಿ ಅವ್ಯವಸ್ಥೆ ಮಾಡಿದ್ರೆ ಅದು ಪಾಪಕ್ಕೆ ಕಾರಣ ಆಗುತ್ತೆ ಹೊರತು ಅದು ಮೋಕ್ಷಕ್ಕೆ ಕಾರಣ ಆಗುದಿಲ್ಲ. ಆದ್ರಿಂದಾಗಿ ಅಲ್ಲೇ ಇರುವ ಮಾತು ಗಮನಿಸಿ. ಆ ದ್ರವ್ಯಯಜ್ಞೈ ಯಕ್ಷಮಾಣಂ ದೃಷ್ಟ್ವಾ ಭೂತಾನಿ ಬಿಭ್ಯತಿ. ಯಜ್ಞದ ಸ್ವರೂಪವನ್ನ ತಿಳ್ಕೊಳ್ಳದೆ ಸುಮ್ನೆ ಕಚ್ಚಿಗೆ ಕಡಿದು ಹಾಕುವವನು, ಸುಮ್ನೆ ಪದಾರ್ಥಗಳನ್ನು ತಂದು ಹೋಮಕ್ಕೆ ಹಾಕುವವನು, ಸುಮ್ನೆ ಸಮಿಧೆಗಳನ್ನು ಎಲ್ಲಂದ್ರಲ್ಲಿ ಸಿಕ್ಕಿದ್ದನ್ನೆಲ್ಲ ಯಜ್ಞದಲ್ಲಿ ಹೋಮ ಮಾಡುವನ್ನು ಕಂಡ್ರೆ ಸಮಸ್ತ ಜೀವರಾಶಿಗಳು ಹೆದರುತ್ತವೆ. ನಮ್ಗೆ ದೀಪಾವಳಿ ಬಂದ್ರೆ, ಅದರಲ್ಲೂ ದೀಪಾವಳಿಗಿಂತ ಉತ್ಥಾನ ದ್ವಾದಶಿ ಬಂದ್ರೆ ನೆಲ್ಲಿ ಮರಗಳೆಲ್ಲ ಗಡ ಗಡ ಇವರೆಲ್ಲ ಕಡ್ದು ತಂದು ನಮ್ಮ ಈಗೆಲ್ಲಲ್ಲಿ 50 ನೆಲ್ಲಿ ಇದೆ, ಹಾಗಾದ್ರೆ 500 ರಿಂದ 500 ರೂಪಾಯಿ. ಈಗೆಲ್ಲಲ್ಲಿ 40 ನೆಲ್ಲಿ ಇದೆ, ಅದರಿಂದಾಗಿ 400 ರೂಪಾಯಿ. ಈಗೆಲ್ಲಲ್ಲಿ 10 ಇದೆ, ಅದರಿಂದ 100 ರೂಪಾಯಿ. ಇದರಲ್ಲಿ ಇಲ್ವೇ ಇಲ್ಲ, ಆದ್ರೂ 50 ರೂಪಾಯಿ. ಹೀಗೆ ಮನುಷ್ಯ ಪ್ರಾಣಿಗಳನ್ನ ಹೆದರಿಸ್ತಾನೆ, ಗಿಡ ಮರಗಳನ್ನ ಹೆದರಿಸ್ತಾನೆ. ಏಷಮಾ ಕರುಣೋಹನ್ಯ, ಈ ಅಕರುಣನಾದ ಮನುಷ್ಯ ನನ್ನನ್ನ ಕೊಂದು ಬಿಟ್ಟಾನು. ಅತತಜ್ಞ, ಇವನು ಯಜ್ಞದ ಬಗ್ಗೆ ಸರಿಯಾಗಿ ತಿಳ್ಕೊಂಡಿಲ್ಲ. ಹೆಸುತೃಪ್ ಅಂದ್ರೆ ತೃಪ್ತಿ ಹೊಂದುವನು. ಅಸುತೃಪ್ ಅಂದ್ರೆ ಇಂದ್ರಿಯಗಳನ್ನ ತೃಪ್ತಿಪಡಿಸ್ಲಿಕ್ಕೋಸ್ಕರ ಮಾಡ್ತಾ ಇದ್ದಾನೆ ಹೊರತು ಇದರಲ್ಲಿ ಸಿಗುವ ಹವ್ಯವನ್ನು, ಇದರಲ್ಲಿ ಸಿಕ್ಕುವ ದ್ರವ್ಯವನ್ನ ಪಡ್ಕೊಳ್ಳಿಕ್ಕೋಸ್ಕರ ಹೋಮ ಮಾಡ್ತಾ ಇದ್ದಾನೆ ಹೊರತು ಇವನು ನಿಜವಾಗಿಯೂ ಹೋಮದ ಸತ್ಯವನ್ನ ತಿಳಿದು ಮಾಡ್ತಾ ಇಲ್ಲ. ಅಂತವುಗಳು ಧ್ರುವಂ ನಿಶ್ಚಯವಾಗಿ ಹೆದರು ಬಿಡ್ತಾವಂತೆ. ತುಂಬಾ ಬೈಗುಳದ ಶಬ್ದ ಅಸುತೃಪ್ ಅನ್ನೋದು. ಅಸುತೃಪ್ ಅಂದ್ರೆ ಕೇವಲ ಇಂದ್ರಿಯಗಳನ್ನ ಸುಖಪಡಿಸುವುದಕ್ಕೋಸ್ಕರ ಎಲ್ಲರನ್ನು ಬಲಿ ಕೊಡುವವನು ಅಂತ ಅರ್ಥ ಅಸುತೃಪ್ ಅಂದ್ರೆ. ವೇದದಲ್ಲಿ ಈ ಶಬ್ದವನ್ನ ತುಂಬಾ ಬಳಸ್ತಾರೆ. ಇದು ಒಂದು ಮಂತ್ರದ್ದೇ ಅರ್ಥ. ಇದು ಒಂದು ಮಂತ್ರವನ್ನ ತೆಗೆದು ಹೇಳುದು. ಮಂತ್ರ ಯಾವುದು ಮರ್ತ ಹೋಯ್ತು, ಏನೋ ಹೇಳ್ತಾರೆ, ಇಲ್ಲ ನೆನಪಾಗ್ಲು, ವರ್ಕ್ ಆಗ್ತಿಲ್ಲ. ಈತ ನಿಷ್ಕರುಣಿ, ಭಗವದರ್ಪಣ ಬುದ್ಧಿ ಇಲ್ಲ, ಕರ್ತೃತ್ವದ ಅಭಿಮಾನದ ತ್ಯಾಗ ಮಾಡಿಲ್ಲ, ಕಾಮನೆಗಳನ್ನ ತ್ಯಾಗ ಮಾಡಿಲ್ಲ, ಭಕ್ತಿ ಮೊದಲಾದವುಗಳನ್ನ ಭಕ್ತಿ ಮಾತ್ರ ಗೊತ್ತಿದೆ ಹೊರತು ಅವನಿಗೆ ಭಕ್ತಿಯೇ ಗೊತ್ತಿಲ್ಲ. ಇಂಥವನು ಕೈಯಲ್ಲಿ ಅಕಸ್ಮಾತ್ ನಾವು ಯಜ್ಞದಲ್ಲಿ ಬಲಿಯಾದ್ರೆ ಅವನ ಇಂದ್ರಿಯಗಳ ತೃಪ್ತಿಗಾಗಿ ಈ ಕೆಲಸವನ್ನು ಮಾಡ್ತಾ ಇದ್ದಾನೆ. ಆದ್ರಿಂದಾಗಿ ನಮಗೂ ಬದುಕಿನಲ್ಲಿ ಹಿತ ಇಲ್ಲ, ಅವನು ಕೂಡ ಕ್ಷೇಮದ ದಾರಿಯನ್ನ ಅನುಸರಿಸುವುದಿಲ್ಲ. ಧ್ರುವಂ ನಿಶ್ಚಯವಾಗಿ ನಮ್ಮನ್ನು ಕತ್ತಲೆಗೆ ತಳ್ಳುತ್ತಾನೆ. ಯಾಕಂದ್ರೆ ಯೋಗ್ಯವಾದ ಜಾಗದಲ್ಲಿ ನಾವು ಬೀಳಲಿಲ್ಲ ಅನ್ನುವ ಕಾರಣಕ್ಕೆ ನಮಗೂ ಉದ್ಧಾರ ಇಲ್ಲ, ಅವನು ಕೂಡ ಉದ್ಧಾರ ಆಗಲ್ಲ. ನೋಡಿ ಎಷ್ಟು ಭಯ ಯಜ್ಞ ಅಂದ್ರೆ. ನಮ್ಗೆ ಯಜ್ಞ ಅಂದ್ರೆ ಬೋರ್ಡ್ ಅಲ್ಲಿ ಸಾವಿರ ನೋಡಿ, ನಮ್ಮಲ್ಲಿ ಈ ಯಜ್ಞ ಮಾಡಲಾಗುತ್ತದೆ, ಆ ಯಜ್ಞ ಮಾಡಲಾಗುತ್ತದೆ, ಎಲ್ಲರನ್ನು ನರಕಕ್ಕೆ ಫ್ರೀ ಆಗಿ ಕಳುಹಿಸಲಾಗುತ್ತೆ ಅಂತ ಒಂದು ಬರ್ದಿರಲ್ಲ ಅಷ್ಟೇ. ಮಾಡಿದವರನ್ನು, ಮಾಡಿಸಿದವರನ್ನು, ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡಿದವರನ್ನು, ತುಪ್ಪ ಕೊಟ್ಟವರನ್ನು, ಬೆತ್ತ ಇಟ್ಟವರನ್ನು, ಕತ್ತರಿಸಿದವರನ್ನು ಎಲ್ಲರನ್ನು ಸೇರಿಸ್ಕೊಂಡು ಹೋಗುತ್ತದು. ಯಾಕಂದ್ರೆ ವ್ಯಾಪಾರದ ವ್ಯವಸ್ಥೆಯಲ್ಲೇ ಮಾಡ್ತಾ ಇರೋದು ಇವತ್ತು. ಎಷ್ಟು ಗಿಟ್ಟತ್ತೆ, ಎಷ್ಟು ಕುಟ್ಟತ್ತೆ, ಎಷ್ಟು ಉಳಿಯತ್ತೆ, ಎಷ್ಟು ಬೆಳೆಯತ್ತೆ ಅಂತ. ತಸ್ಮಾತ್ ದೈವೋಪಪನ್ನೇನ ಮುನ್ಯನ್ನೇನೈವ ಧರ್ಮವಿತ್ ಸಂತುಷ್ಟೋರಹರಃ ಕುರ್ಯಾತ್ ನಿತ್ಯನೈಮಿತ್ತಿಕಾ ಕ್ರಿಯಾ. ಧರ್ಮವನ್ನು ಅರಿತವನು ಪರಮಾತ್ಮನ ಅನುಗ್ರಹದಿಂದ ಲಭ್ಯವಾಗುವ ಯೋಗ್ಯವಾದ ಅನ್ನದಿಂದ ಎಷ್ಟು ಸಿಗುತ್ತೋ ಅಷ್ಟರಲ್ಲಿ ಸಂತುಷ್ಟನಾಗಿ ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಬಿಡದೆ ಮಾಡ್ತಾ ಇರಬೇಕು. ತಸ್ಮಾತ್, ಆ ಕಾರಣದಿಂದಾಗಿ ದೈವೋಪಪನ್ನೇನ, ದೇವತೆಗಳು ದೈವ ನಮಗೆ ಏನು ಒದಗಿಸಿತೋ, ಏನು ನಮಗೆ ಕೊಟ್ಟಿತೋ, ಮುನ್ಯನ್ನ ಅಂತಂದ್ರೆ ಮುನಿಗಳು ಬಳಸುವ ಸಾತ್ವಿಕವಾದ ಆಹಾರದಿಂದಲೇನೆ ತೃಪ್ತಿಪಟ್ಟು ಧರ್ಮವನ್ನ ಚೆನ್ನಾಗಿ ತಿಳಿದು ಸಂತುಷ್ಟ ತೃಪ್ತಿಯನ್ನು ಹೊಂದಿದವನಾಗಿ ಅಹರಹ, ಒಂದ್ ದಿವಸ ಅಲ್ಲ ಪ್ರತಿ ದಿವಸ ನಿತ್ಯ ನೈಮಿತ್ತಿಕಾ ಕ್ರಿಯಾ ಕುರ್ಯಾತ್. ನಿತ್ಯ ಕರ್ಮ ಅಂದ್ರೆ ಸ್ನಾನ, ಅದು ನಿತ್ಯ ಕರ್ಮ, ಅದು ಇಷ್ಟ ಬಂದಾಗ ಮಾಡುವುದಲ್ಲ, ಉಳ್ದವ್ರಿಗೆ ಕಷ್ಟ ಆಗುತ್ತೆ. ಆದ್ರೆ ಅದರ ಜೊತೆಗೆ ಸಂಧ್ಯಾಕಾಲದ ಪ್ರಾರ್ಥನೆ, ಸಾಯಂಕಾಲ ಬೆಳಗ್ಗೆ ಮನೆಯಲ್ಲಿ ದೀಪ ಹಚ್ಚುವುದು, ತಾಳ ತಟ್ಟುವುದು, ಶಂಖ ಊದುವುದು, ಹೊಸ್ತಿಲಿ ಬರೆಯುವುದು, ರಂಗವಲ್ಲಿ ಇಡುವುದು, ಇದೆಲ್ಲವೂ ಕೂಡ ನಿತ್ಯ ಕರ್ಮ. ಆಮೇಲೆ
ಶಾಸ್ತ್ರ ಹೇಳುವ ಹಾಗೆ 15 ದಿವಸಕ್ಕೊಮ್ಮೆ ಏಕಾದಶಿಯು ಕೂಡ ನಿತ್ಯ ಕರ್ಮ. ನಿತ್ಯ ಕರ್ಮ ಅಂದ್ರೆ ಪ್ರತಿನಿತ್ಯ ಅಂತಲ್ಲ, ಅದು ಯಾವಾಗ ಬರುತ್ತೋ ಆಗ ಬಿಡದೇ ಇರುದು. ಯದಕರಣಿ ಪ್ರತ್ಯವಾಯ ತನ್ನಿತ್ಯಂ. ನಿತ್ಯ ಅಂದ್ರೆ ಯಾವುದು ಅಂದ್ರೆ ಯಾವುದನ್ನು ಮಾಡದೇ ಇದ್ರೆ ಅಪರಾಧ ಅಂತ ಅನ್ನಿಸಿಕೊಳ್ಳುತ್ತೋ ಅದು. ಈಗ ಕಾಮ್ಯ ಕರ್ಮವನ್ನು ಮಾಡದೇ ಇದ್ರೆ ಅಪರಾಧ ಆಗಲ್ಲ, ಅದು ಮಾಡಿದ್ರು ಸರಿ ಮಾಡದೇ ಇದ್ರು ಸರಿ. ಆಮೇಲೆ ನೈಮಿತ್ತಿಕ ಕರ್ಮ ಅದು ನಿಮಿತ್ತ ಮಾತ್ರ, ಅಂದ್ರೆ ಈಗ ಗ್ರಹಣ ಇದ್ದಾಗ ಮಾತ್ರ ಮಾಡುವಂಥದ್ದು, ಅದು ನೈಮಿತ್ತಿಕ ಕರ್ಮ, ನಿಮಿತ್ತದಿಂದ ಬರುವಂಥದ್ದು. ಇಂತಹ ನಿತ್ಯ ನೈಮಿತ್ತಿಕ ಕಾಮ್ಯ ಕರ್ಮಗಳನ್ನ ಕಾಮ್ಯ ಕರ್ಮ ಹೇಳಿಲ್ಲ ಅಲ್ಲಿ. ಯಾವುದಾದ್ರೂ ಕರ್ಮವನ್ನ ಮಾಡುವುದಾದ್ರೂ ಕೂಡ ಅದು ಭಗವತ್ ಪ್ರೀತಿಗಾಗಿ ಅಹರಹ ಪ್ರತಿನಿತ್ಯವೂ ಮಾಡಬೇಕು. ಧರ್ಮ ಬಾಧೋ ವಿಧರ್ಮ ಸ್ಯಾತ್ ಅದಲ್ಲಲ್ಲ. ವಿಧರ್ಮ ಪರಧರ್ಮಶ್ಚ ಆಭಾಸ ಉಪಮಾಚಲ ಅಧರ್ಮ ಶಾಖ ಪಂಚೇನ ಧರ್ಮಜ್ಞ ಧರ್ಮ ವ್ಯಕ್ತಿಗೇತ್. ಈ ಅಧರ್ಮಕ್ಕೆ 5 ಕವಲು. ಅಧರ್ಮವನ್ನ 5 ವಿಭಾಗ ಮಾಡಿ ಹೇಳಬಹುದು. ಒಂದು ವಿಧರ್ಮ, ಇನ್ನೊಂದು ಪರಧರ್ಮ, ಇನ್ನೊಂದು ಆಭಾಸ ಧರ್ಮ, ಒಂದು ಉಪಮಾ ಧರ್ಮ, ಇನ್ನೊಂದು ಛಲ ಧರ್ಮ. ಏನು ಹಾಗಂದ್ರೆ, ವಿಧರ್ಮ ಅಂದ್ರೆ ವಿರುದ್ಧ ಧರ್ಮ, ಪರಧರ್ಮ ಅಂದ್ರೆ ಇನ್ನೊಬ್ಬರ ಧರ್ಮ, ಆಭಾಸ ಧರ್ಮ ಅಂದ್ರೆ ಧರ್ಮದಂತೆ ಕಾಣ್ತಾ ಇರುತ್ತೆ. ಭಾರಿ ಭಾರಿ ದೀಪ ಹಚ್ಚುತ್ತಾ ಇರ್ತಾರೆ, ಯಾವ ಎಣ್ಣೆಯು ದೀಪದ್ದಲ್ಲ, ಯಾವುದೋ ಪ್ಯಾರಫಿನ್ ಆಯಿಲನ್ನೇ ತಿರುಗಿಸಿ ಹಾಕಿ ದೊಡ್ಡ ದೊಡ್ಡ ಬತ್ತಿ ಹಾಕಿ ದೊಡ್ಡ ದೊಡ್ಡ ದೀಪದಲ್ಲಿ ಏರಿಸ್ತಾ ಇರ್ತಾರೆ. ಅದನ್ನು ಕುಡಿದವನು ಸೀದಾ ಯಮನ ಪಟ್ಟಣಕ್ಕೆ ಹೋಗುವ ಮುಂಚೆ ವೈದ್ಯ ಪಟ್ಟಣಕ್ಕೆ ಹೋಗಿ ಬರ್ತಾನೆ, ಅಲ್ಲೊಬ್ಬ ಯಮ ಇರ್ತಾನೆ. ಆಮೇಲೆ ಉಪಮಾ ಧರ್ಮ. ಉಪಮಾ ಅಂದ್ರೆ ಅದು ನಿಜವಾಗಿ ಧರ್ಮ ಅಲ್ಲ, ಅಂದ್ರೆ ಎಲ್ಲಾ ಕಾಲಕ್ಕೂ ಧರ್ಮ ಆಗಿರುವುದಿಲ್ಲ, ಅದು ಕಾಲ ಮೀರಿದ ಧರ್ಮ ಅಂತ ಅನ್ನಿಸಿಕೊಳ್ಳುತ್ತೆ. ಅದೇನು ಅಂತ ನಾವು ಮತ್ತೆ ಮುಂದಿನ ಶ್ಲೋಕದಲ್ಲಿ ಅದರ ವಿವರಣೆ ಇದೆ ಅಂತ ಅನ್ಸುತ್ತೆ, ನಾವು ಮತ್ತೆ ನೋಡೋಣ. ಈಗ ಒಟ್ಟು ಪಂಚ ಇಮಾಹ ಧರ್ಮಜ್ಞ ಅಧರ್ಮವ ತ್ಯಜೇತ್. ಅಧರ್ಮವನ್ನ ಬಿಡಬೇಕು ಅನ್ನುವುದಾದ್ರೆ ಈ 5 ಸೇರಿ ಬಿಡ್ಬೇಕು. ಏನದು? ಧರ್ಮ ಬಾಧೋ ವಿಧರ್ಮ ಸ್ಯಾತ್. ಇನ್ನೊಬ್ಬರ ಧರ್ಮಕ್ಕೆ ಬಾಧಕವಾಗುವಂತಹ ಕರ್ತವ್ಯವನ್ನು ಮಾಡ್ತಾ ಇದ್ದೇವೆ ಅಂದ್ರೆ ಅದು ವಿಧರ್ಮ. ವಿರುದ್ಧ ಧರ್ಮನೂ ಒಂದರ್ಥ. ಆಮೇಲೆ ಈಗ ಒಬ್ಬ ಧ್ಯಾನ ಮಾಡ್ತಾ ಕೂತಿದ್ದಾನೆ, ತುಂಬಾ ಶ್ರದ್ಧೆಯಿಂದ ಜಪ ಮಾಡ್ತಾ ಇದ್ದಾನೆ. ಈಚೆಯಿಂದ ಒಬ್ಬ ಪೂಜೆ ಮಾಡ್ಲಿಕ್ಕೆ ಕೂತಿದ್ದಾನೆ. ಪೂಜೆ ಮಾಡುವವನು ಅವನು ನೋಡಿದಾನೆ, ಅವನು ಏಕಾಗ್ರತೆಯಲ್ಲಿ ಕಣ್ಣು ಮುಚ್ಚಿ ಬಹಳ ಶ್ರದ್ಧೆಯಿಂದ ಮಾಡ್ತಾ ಇರೋದನ್ನು ನೋಡಿದ್ದಾನೆ. ಆದ್ರೂ ದೊಡ್ಡದಾಗಿ ಆರತಿಯನ್ನು ಮಾಡಿ 16 ಗಂಟೆಗಳನ್ನು ಒಟ್ಟಿಗೆ ಬಡಿದು ಭಾರಿ ನಾನು ದೇವರಿಗೆ ಪ್ರೀತಿ ಮಾಡಿದ್ದೇನೆ ಅಂತ ಅಂದುಕೊಂಡ ಅಂದ್ರೆ ದೇವರು ಫಸ್ಟ್ ಅವನನ್ನ ಅದೇ ಗಂಟೆಯನ್ನು ಕಿವಿ ಒಳಗಿಟ್ಟು ಬಡಿತಾನೆ ನಾಳೆ. ಇನ್ನೊಬ್ಬನ ಧರ್ಮಕ್ಕೆ ಬಾಧಕವಾಗುವಂತ ಕರ್ಮ ಮಾಡಿದ್ರೆ ಅದು ಅಧರ್ಮವೇ, ಅದಕ್ಕೆ ವಿಧರ್ಮ ಅಂತ ಹೆಸರು ಅಷ್ಟೇ. ಧರ್ಮ ಭಾಷಃ ವಿಧರ್ಮ. ಅನ್ಯಚೋದಿತ ಧರ್ಮ, ಅನ್ಯರಿಗೆ ಹಿತವಾದ ಧರ್ಮ. ನಮ್ಗೆ ಹಿತ ಅಲ್ಲ ಅದು, ನಮ್ಗೆ ಹೇಳಿದ ಧರ್ಮ ಅಲ್ಲ ಅದು. ಅವ್ರು ಯಾರಿಗೋ ಹೇಳಿರ್ತಾರೆ, ನಾವು ಅದು ಚೆನ್ನಾಗಿದೆ ಅಂತ ನಾವು ಸೇರ್ಕೊಂಡು ಮಾಡ್ಬಿಡೋಣ ಅಂತ ಮಾಡಿದ್ರೆ ಅದು ಪರಧರ್ಮ. ಪರರಿಗೆ ವಿಹಿತವಾದ ಧರ್ಮವನ್ನ ನಾವು ಆಚರಿಸಿದ್ರೆ ಪರಧರ್ಮವು ಭಯಾವಹ. ನಮಗೆ ಪರೀಕ್ಷೆ ಬರೀಲಿಕ್ಕೆ ಹೇಳಿರ್ತಾರೆ, ಸ್ಕ್ವಾಡ್ಗಳಿಗೆ ಪರೀಕ್ಷೆ ನೋಡ್ಕೊಳ್ಳಿಕ್ಕೆ ಹೇಳಿರ್ತಾರೆ. ಇವನು ಪರೀಕ್ಷೆ ಬರಿಬೇಕಾದವನು ಕ್ಲಾಸಲ್ಲಿ ಲೀಡರ್ಶಿಪ್ ಮಾಡಿ 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 ಅವತ್ತು ಕ್ಲಾಸಲ್ಲಿ ನಿಂತ್ಕೊಂಡು ಓಡಾಡ್ತಾ ಇರ್ತಾರೆ. ಅವ್ರು ಬಂದು ಕೇಳ್ತಾರೆ, ಏನೋ ನೀನೋ ಅಂತ. ಇಲ್ಲ, ನಾನು ಕ್ಲಾಸಲ್ಲಿ ಎಲ್ಲರೂ ಪರೀಕ್ಷೆ ಸರಿಯಾಗಿ ಬರೀತಾ ಇದ್ದಾರ ನೋಡ್ತಾ ಇದ್ದೇನೆ. ನೀನೇನ್ ಮಾಡ್ತಿದ್ದಿ ಕೇಳ್ದೆ. ನೋಡ್ತಾ ಇದ್ದೇನೆ. ನೀನ್ ಪರೀಕ್ಷೆ ಬರೀದ್ಯಾವಾಗ? ಅಲ್ಲ, ಇವರೆಲ್ಲ ಬರ್ದ ಮೇಲೆ. ಹಾಗಾದ್ರೆ ಮುಂದಿನ ವರ್ಷ ಬರೀ, ಈಗ ನೋಡ್ಕೊ ಹೋಗು ಅಂತ ಕಳಿಸ್ತಾರೆ. ಆಗ ಅದು ಪರಧರ್ಮ ಮಾಡಿ ಉಪಯೋಗ ಇಲ್ಲ. ಇನ್ನು ಉಪಧರ್ಮಸ್ತು ಪಾಷಂಡ. ಅದು ಉಪಧರ್ಮ ಅನ್ನೋದನ್ನ ಉಪಮಾ ಅನ್ನುವ ಶಬ್ದದಿಂದ ಹೇಳುತ್ತೆ. ಉಪಧರ್ಮ ಅಂತಂದ್ರೆ ವೇದ ವಿರೋಧಿಯಾದ ಕರ್ಮ. ವೇದಗಳಿಗೆ ಹೊಂದಾಣಿಕೆಯಾಗದ ಯಾವುದೋ ಸಂಪ್ರದಾಯದಲ್ಲಿ ಬಂದ್ಬಿಟ್ಟಿರುತ್ತೆ. ಅವ್ರು ಯಾರು ಅವ್ರ ಮನೆ ಸಮಸ್ಯೆಯನ್ನು ತೀರಿಸ್ಲಿಕ್ಕೆ ಅವ್ರಿಗೆ ಮಾತ್ರ ನ್ಯಾಯವಾಗುವಾಗ ಮಾಡಿರ್ತಾರೆ, ಅದು ಶಾಸ್ತ್ರ ವಿರುದ್ಧ. ನಿಜವಾಗಿ ಅದು ಎಲ್ಲೂ ಹೇಳಿಲ್ಲ. ಅಲ್ಲಿ ಅವರಿಗೆ ಸರಿ ಇರ್ಬೋದು, ಅವರು ಭಕ್ತಿ ಇತ್ತು ಮಾಡಿರ್ಬಹುದು, ಅಥವಾ ಅವರ ಪರಿಸ್ಥಿತಿ ಹಾಗಿತ್ತು ಮಾಡಿರ್ಬಹುದು. ಅಲ್ಲಿ ಅವರು ತಮ್ಮ ಪರಿಸ್ಥಿತಿಯನ್ನ ತಿಳಿಗೊಳಿಸುವುದಕ್ಕೋಸ್ಕರ ಮಾಡಿದಂತಹ ಒಂದು ವ್ಯವಸ್ಥೆಯನ್ನ ಸಾರ್ವಕಾಲಿಕ ನಿಯಮ ಅನ್ನುವ ಹಾಗೆ ನಡೆಸ್ಕೊಂಡು ಬಂದ್ರೆ ಅದು ಉಪಧರ್ಮ ಅಂತ ಅನಿಸುತ್ತೆ. ಒಂದು ಆ ತರ.
ಇನ್ನೊಂದು ಡಂಭಾಚಾರದ ಧರ್ಮವನ್ನ ಉಪಧರ್ಮ ಅಂತ ಕರೀತಾರೆ. ಉಪಧರ್ಮಸ್ತು ಪಾಷಂಡ. ಡಂಭಾಚಾರ ಅಂದ್ರೆ ಅದ್ರಲ್ಲಿ ಒಳಗೆ ಸತ್ವವೇ ಇರುದಿಲ್ಲ, ವೇಷ ಮಾತ್ರ ಇರುತ್ತೆ. ಬಹಳ ಬಹಳ ದೊಡ್ಡ ದೊಡ್ಡ ಪಟ್ಟೆ ನಾಮಗಳಿರ್ತಾವೆ, ದೊಡ್ಡ ದೊಡ್ಡ ಹಾರಗಳಿರ್ತಾವೆ, ತಲೆ ಮೇಲೆ ದೊಡ್ಡ ದೊಡ್ಡ ಏನಂತಾರೆ ಶಿಖರದಂತಹ ಚಂದ್ರಮೌಳಿಯೇ ಆಗಿಬಿಟ್ಟಿರ್ತಾರೆ. ಆದ್ರೆ ಒಳಗೆ ಸೀಳಿದ್ರೆ ಒಂದು ಅಕ್ಷರ ಬರಲ್ಲ. ಒಂದು ಸರಿ ಇರುತ್ತೆ, ಕುತ್ತಿಗೆಯಲ್ಲಿರಲ್ಲ ವಿಷ, ಎದೆಯಲ್ಲಿರುತ್ತೆ ಅಷ್ಟೇ. ಇಂಥ ವೇಷವನ್ನ ತೊಟ್ಟು ನಾನು ದೇವ್ರು ಅಂತ ಪೋಸ್ ಕೊಟ್ಕೊಂಡು ಬಂದು ಜನರ ತಲೆ ತಿಂದು, ತಿನ್ಲಿಕ್ಕೇನಿರಲ್ಲ ಅದ್ರೊಳಗೆ, ಆದ್ರೆ ಏನ್ ಸಿಗುತ್ತೋ ಅಷ್ಟನ್ನೇ ತಿಂದು ಅದರಿಂದ ತಾನು ಮತ್ತು ಪ್ರಭಾವಿ ಅಂತ ಜನರ ಮುಂದೆ ಓಡಾಡ್ತಾ ಇರ್ತಾನಲ್ಲ, ಅವನನ್ನ ಪಾಷಂಡಿ ಅಂತ ಕರೀತಾರೆ. ಪಾಷಂಡಿ ಅಂದ್ರೆ ತಾನು ದೇವದೂತ, ತಾನು ದೇವ್ರು, ತನ್ನಿಂದಲೇ ಎಲ್ಲ ಆಗ್ತಾ ಇದೆ ಅಂತ ಜನರನ್ನ ಒಂದಿಷ್ಟು ಗುರೂಜಿ ಪಟ್ಟವನ್ನ ಎತ್ತಿಕೊಂಡು ಸಮಸ್ತ ಜಗತ್ತನ್ನು ಉದ್ಧಾರ ಮಾಡ್ತೇನೆ ಅಂತ ಹೇಳ್ಕೊಂಡು ಅವನಿಗೆ ತಾನೇ ಜೈಲಲ್ಲಿ ಹೋಗ್ಕೊಂಡು ಕಂಬಿ ಎಣಿಸ್ಕೊಂಡು ಕೂತಿರ್ತಾರಲ್ಲ, ಇಂಥವರೆಲ್ಲ ಉಪಧರ್ಮಿಗಳು. ಇದು ಉಪಧರ್ಮ. ಕೊನೆಯದು ಧರ್ಮ ನಾಶಕ್ಕೆ ಕಾರಣವಾಗುವಂತಹ ಧರ್ಮ, ಅದು ಛಲ. ಛಲ ಧರ್ಮ ಅಂದ್ರೆ ಧರ್ಮವೇ ನಾಶವಾಗುವುದಕ್ಕೆ ಕಾರಣವಾಗುವಂಥದ್ದು ಛಲ ಧರ್ಮ. ಹಾಗಾಗಿ ಧರ್ಮ ಭಿಚ್ಛಲ. ಧರ್ಮ ಭಿತ್ ಅಂದ್ರೆ ಧರ್ಮವನ್ನ ನಾಶ ಮಾಡುವಂಥದ್ದು. ಹಾಗಾಗಿ ಇಂತಹ ಈಗ ಯಾರೋ ಒಬ್ಬ ಬಹಳ ಧನಿಕ, ಅವರ ಊರಲ್ಲಿದ್ದಂತಹ ಎಲ್ಲರನ್ನು ತನ್ನ ಮನೆ ಕೆಲಸಕ್ಕೆ ಕರೆಸ್ಕೊಂಡ್ಬಿಡ್ತಾನೆ. ವಸ್ತುತಃ ಅವತ್ತು ಜಾತ್ರೆ ಇರುತ್ತೆ ದೇವಸ್ಥಾನದಲ್ಲಿ, ಎಲ್ರು ಅಲ್ಲಿ ಹೋಗ್ಬೇಕು ಅಂತ ಇರುತ್ತೆ. ಅವರ ಪ್ರತಿ ವರ್ಷದ ಕರ್ಮ ಅದು, ಊರ ಜಾತ್ರೆ. ಶ್ರೀಮಂತ ದುಡ್ಡಿನ ಬಲದಿಂದ ಎಲ್ಲರನ್ನು ಅಲ್ಲಿ ಕರೆಸ್ತಾನೆ. ಅಲ್ಲಿ ರಥ ಎಳಿಲಿಕ್ಕೆ ಜನ ಇರುವುದಿಲ್ಲ. ನಿಜವಾಗಿ ಊರಿನ ರಥದ ಜಾತ್ರೆಯನ್ನ ಆ ಸಮಯಕ್ಕೆ ವಿಹಿತ ಅಂತ ಅದನ್ನ ನಿರ್ಣಯ ಮಾಡಿದ್ಮೇಲೆ ಆ ಸಮಯದಲ್ಲಿ ರಥ ಎಳಿಲೇಬೇಕು, ಅದಕ್ಕೆ ತೊಂದರೆ ಆಗುವ ಹಾಗೆ ಮಾಡಬಾರ್ದು. ಇವನು ತನ್ನ ಮನೆಯ ದೊಡ್ಡ ಕಾರ್ಯಕ್ರಮಕ್ಕೋಸ್ಕರ ಸಿಕ್ಕಾಪಟ್ಟೆ ದೊಡ್ಡ, ಅದು ಮತ್ತೆ ಬೀದಿಯಲ್ಲೆಲ್ಲ ಅಲಂಕಾರ ಮಾಡಿ ದೇವಸ್ಥಾನದ ಹೆಸರಲ್ಲೇ ಅದ್ರ ಬೋರ್ಡ್ ಹಾಕಿ ತಂದು ಬೇರೆಯವರ ಹೋಮದ ಕಾರ್ಯಕ್ರಮದಲ್ಲಿ ತಂದು ಒಂದು ಹೆಸರು ಹಾಕೊಂಡ್ ಬಿಡುದು. ಈ ತರ ಧರ್ಮಕ್ಕೆ ಭಂಗ ತಂದ್ಬಿಟ್ರೆ ಅದು ವಿಧರ್ಮ. ಇನ್ನು ಕ್ಷತ್ರಿಯರಿಗೆ ವಿಹಿತವಾದ ಯುದ್ಧವನ್ನ ದ್ರೋಣಾಚಾರ್ಯರು ತಾನು ಮಾಡಿದ್ರು, ಆದ್ರೆ ಅವರಿಗೆ ಅದರಿಂದ ಶ್ರೇಯಸ್ಸಿರ್ಲಿಲ್ಲ. ಅದಕ್ಕೋಸ್ಕರನೇ ಕೃಷ್ಣ ಅಶ್ವತ್ಥಾಮ ಹತಃ ಅನ್ನುವ ಅನಿವಾರ್ಯವಾದ ಸುಳ್ಳನ್ನ ಹೇಳಿಸ್ಬೇಕಾಯ್ತು. ಅದು ಪರಧರ್ಮ ಆಗಿತ್ತು. ಇನ್ನು ಸೂರ್ಯಾಸ್ತಕ್ಕಿಂತ ಮುಂಚೆನೆ ಉಂಡು ಬಿಡ್ತೇವೆ ಅನ್ನುವಂತಹ ವೇದ ನಿಂದಕರ ಧರ್ಮ, ಅದು ಅಧರ್ಮವೇ ಸರಿ. ಅದಕ್ಕಿಂತ ಮುಂಚೆ ಏನೇ ಮಾಡಿದ್ರು ಕೂಡ ಡಂಭಕ್ಕಾಗಿ ಮಾಡುವಂತಹ ತೋರ್ಪಡಿಕೆಯ ಪೂಜೆ ಏನಿದೆ ಅದು ಕೂಡ ಅಧರ್ಮವೇ. ಅದನ್ನ ಉಪಮ ಅಂತ ಕರೆದ್ರು. ಇನ್ನು ವೇದದ ನಿಜವಾದ ಚಿಂತನೆಗೋಸ್ಕರನೇ ಜರಾಸಂಧ ವೇದದ ವಿಷಯವನ್ನೇ ದುಡಮೇಲು ಮಾಡುವ ಹೆಸರಿನಲ್ಲಿ ರಾಜಕುಮಾರರನ್ನ ಬಲಿ ಕೊಡ್ಲಿಕ್ಕೋಸ್ಕರ ಪ್ರಯತ್ನ ಪಟ್ಟ. ಹೆಸರು ಯಜ್ಞದ್ದು, ಆದ್ರೆ ಬಲಿ ನರಮೇಧ. ಇದರಿಂದ ಏನಾಯ್ತು ಅಂದ್ರೆ ಧರ್ಮದ ಮೂಲ ಯಜ್ಞದ ಸ್ವರೂಪಕ್ಕೆನೆ ಭಂಗ ಬಂತು. ಆದ್ರಿಂದಾಗಿ ಇದು ಛಲ ಅಂತ ಕರೀತಾರೆ. ಇಂತಹ ಹಲವು ರೀತಿಯ ಅಧರ್ಮಗಳನ್ನ, ಉಪಧರ್ಮಗಳನ್ನ ಮನುಷ್ಯ ನಡೆಸಬಾರ್ದು, ಅಂತದನ್ನ ತ್ಯಜಿಸ್ಬೇಕು ಅಂತ ನಿರ್ಣಯ ಮಾಡಿ ಹೇಳಿದ್ರು. ಯಸ್ವಿಚ್ಛಯಾ ಕೃತಃ ಪುಂಭಿ ಆಭಾಸೋ ಹ್ಯಾಶ್ರಮ ಪೃಥಕ್ ಸ್ವಭಾವ ವಿಹಿತೋ ಧರ್ಮ ಕಲ್ಪಿತೋ ಲೋಕಶಾಂತಯೇ. ಯಾವುದೋ ಒಂದು ಕಾಮ್ಯ ಫಲವನ್ನ ಆಸೆ ಪಟ್ಟು ಮನುಷ್ಯರು ನಡೆಸುವ ಎಷ್ಟು ಇಚ್ಛೆಯಾ ಕೃತಃ ಪುಂಭಿ ಆಭಾಸಃ, ಯಾವುದೋ ಒಂದು ಆಸೆಯಿಂದ ಮಾಡಿದ ಕರ್ಮ ಅದು ಧರ್ಮದ ಕಾಣಬಹುದು, ಆದ್ರೆ ಅದು ಅವನ ವ್ಯಕ್ತಿಗತವಾದ ಅಪೇಕ್ಷೆ ಈಡೇರಿಸಲಿಕ್ಕೋಸ್ಕರ ಆಯ್ತು. ಆದ್ರಿಂದಾಗಿ ಅದು ಧರ್ಮದ ಆಭಾಸ, ಅದು ನಿಜವಾದ ಧರ್ಮ ಅಲ್ಲ. ದೇವರ ಪೂಜೆಯನ್ನು ನಡೆಸುವಾಗ ನಿರ್ವ್ಯಾಜವಾಗಿ ಮಾಡಿದ್ರೆ ಧರ್ಮ. ಸವ್ಯಾಜವಾಗಿ ಯಾವುದೋ ಒಂದು ತನ್ನ ವ್ಯಕ್ತಿಗತವಾದ ಅಪೇಕ್ಷೆಯನ್ನು ಈಡೇರಿಸಿಕೊಳ್ಳಿಕ್ಕೆ ಅಥವಾ ತಾನೇನೋ ಹೇಳಿದ್ದನ್ನ ನಡೆಸ್ತೇನೆ ಅಂತ ಜನರ ಮುಂದೆ ಸ್ಕೋಪ್ ತಗೊಳ್ಳಿಕ್ಕೋಸ್ಕರ ಮಾಡಿದ್ರೆ ಅದನ್ನ ಆಭಾಸ ಧರ್ಮ ಅಂತ ಹೇಳ್ತಾರೆ. ಹಾಗಾಗಿ ಸ್ವತಂತ್ರನಾದ ಭಗವಂತನಲ್ಲಿ ಭಕ್ತಿಯಿಂದ ಮಾಡಿದಂತಹ ಸ್ವ ಆಶ್ರಮ ಉಚಿತವಾದಂತಹ ಕರ್ಮವೇ ಧರ್ಮ, ಅದು ಮೋಕ್ಷಕ್ಕೆ ಕಾರಣ.
ಕಲ್ಪ್ಯತೆ ಅಸ್ಯ ಉಪಶಾಂತಯೇ. ಉಪಶಾಂತಿ ಅಂದ್ರೆ ಮೋಕ್ಷ. ನಿಜವಾದ ಮೋಕ್ಷಕ್ಕೆ ಕಾರಣವಾದದ್ದು ಯಾವುದು ಅಂದ್ರೆ ಸ್ವಭಾವ ವಿಹಿತೋ ಧರ್ಮ. ತನ್ನ ಸ್ವಭಾವಕ್ಕೆ ಅನುಗುಣವಾಗಿ ವರ್ಣದ ಭಾವ ಇರ್ಬೋದು, ಆಶ್ರಮದ ಭಾವ ಇರ್ಬೋದು, ಆಯಾ ಭಾವಕ್ಕೆ ಅನುಗುಣವಾದಂತಹ ಕರ್ತವ್ಯವನ್ನ ಏನು ನಿರ್ವಹಣೆ ಮಾಡ್ತಾನೆ ಅದೇ ಅವನ ಬಿಡುಗಡೆಯ ದಾರಿಗೆ ಕಾರಣ. ಧರ್ಮಾರ್ಥಮಪಿ ನೇಹೇತ ಯಾತ್ರಾರ್ಥಂ ವಾಧನೋಧನಂ ಅನೀಹಾನೀಹಮಾನಸ್ಯ ಮಹಾಹೇರಿವ ವೃತ್ತಿದ. ಧರ್ಮಾಚರಣೆಯನ್ನ ಮಾಡುವ ಹೆಸರಿನಲ್ಲಿ ಕೆಲವರು ದುಡ್ಡು ತಗೊಂಡ್ಬರ್ತಾರೆ. ಜೀವನ ನಿರ್ವಹಣೆ ಮಾಡುವುದ ಕಷ್ಟ ಇದೆ ಅಂತ ಇನ್ನು ಕೆಲವರು ಬೇಡ್ತಾರೆ. ಆ ರೀತಿ ಬೇಡುವಂತಹದ್ದು ಅಶಾಸ್ತ್ರೀಯ. ಅದು ಅಂದ್ರೆ ಎಲ್ರ ಹತ್ರ ಕಲೆಕ್ಟ್ ಮಾಡಿ ಇವನು ಧರ್ಮ ಮಾಡ್ತೇನೆ ಅಂತ ಹೇಳುದು. ಅವ್ರ ಹೆಸರಲ್ಲಿ ಮಾಡುದಲ್ಲ, ಕಲೆಕ್ಟ್ ಮಾಡಿದ್ದು ತಾನು, ಆದ್ರೆ ಹೆಸರು ತನ್ನ ಹೆಸರಲ್ಲಿ. ಕರ್ಮ ಎಲ್ಲ ಅಂದ್ರೆ ಧನ ಎಲ್ಲ ಅವ್ರದ್ದು, ಕರ್ಮದ ಫಲ ಎಲ್ಲ ಇವನದ್ದು ಅನ್ನುವ ಹಾಗೆ ಕಲ್ಪನೆ ಮಾಡಿದ್ರೆ ಆ ಧರ್ಮಾಚರಣೆಗಾಗಿ ಸಂಪಾದಿಸಿದಂತಹ ದುಡ್ಡು ಅದು ಅನರ್ಥಕಾರಿ. ಎಷ್ಟು ತುಂಬಾ ಅದ್ಭುತವಾದ ಮಾತಿದೆ ಅಂದ್ರೆ, ಯಾರು ಯಾರತ್ರನು ಜೀವನ ನಿರ್ವಹಣೆಗಾಗಿ ಬೇಡುವುದಿಲ್ವೋ ಭಗವಂತ ಅವನಿಗೆ ದಯೆಯಿಂದ ಅವನಿಗೆ ಬೇಡದೆಯೇ ಕೊಡಿಸ್ತಾನೆ. ಅನೀಹಮಾನಸ್ಯ ಮಹಾಹೇರಿವ ವೃತ್ತಿದ. ಹೆಬ್ಬಾವಿಗೆ ಅಯತ್ನವಾಗಿ ಜೀವನವನ್ನ ಹೇಗೆ ಭಗವಂತ ಕೊಟ್ಟಿದ್ದಾನೋ ಹಾಗೆ ಯಾರತ್ರವೂ ಬೇಡದೆ ಬದುಕುವವನಿಗೆ ದೇವರೇ ಅವನಿಗೆ ಬೇಕಾದ್ದು ಕೊಡ್ತಾನೆ. ಆದ್ರೆ ನಂಬಿಕೆ ಬೇಕು. ಹುಟ್ಟಿಸಿದವನು ಹೊಟ್ಟೆಗೆ ಹಿಟ್ಟು ಹಾಕಿಯೇ ಹಾಕ್ತಾನೆ. ಎಂದಿಗೂ ಬಂದ ಕಷ್ಟಕ್ಕಾಗಿ ದೇವರ ಮೇಲೆ ಸಿಟ್ಟು ಮಾಡಿಕೊಳ್ಳದೆ ನೀನು ನನ್ನನ್ನ ಕಾಪಾಡ್ತಿ ಅನ್ನುವ ನಂಬಿಕೆಯಿಂದ ತನ್ನ ಪ್ರಯತ್ನವನ್ನ, ಕರ್ತವ್ಯ ನಿಷ್ಠೆಯನ್ನ ಬಿಡದೆ ಮಾಡ್ತಾ ಇದ್ದಾನೆ. ತನ್ನ ಕರ್ತವ್ಯ ಮಾಡ್ಬೇಕು, ತನ್ನ ವ್ಯವಸ್ಥೆಯಲ್ಲಿ ಏನ್ ಮಾಡ್ಬೇಕು ಅದು ಮಾಡ್ಬೇಕು. ದುಡ್ಡು ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ, ನನ್ನ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತೇನೆ. ನನಗೆ ಈಗ ಒದಗಿರುವ ಕೆಲಸ ಅಥವಾ ನನಗೆ ಗೊತ್ತಿರುವ ಕೆಲಸ ಅಥವಾ ನನಗೆ ಇಷ್ಟವಾದ ಕೆಲಸ ಯಾವುದು ಸಾಧ್ಯವೋ, ಯಾವುದರಿಂದ ಉತ್ಪತ್ತಿದಾಯಕವಾಗಿರುತ್ತೋ, ಯಾರಿಗೋ ಒಬ್ರಿಗೆ ಅದರಿಂದ ಸಂತೋಷ ಆಗ್ಬೇಕು, ಫಲ ಸಿಗಬೇಕು ಅಥವಾ ಅವರ ಉಪಯೋಗಕ್ಕೆ ಬರಬೇಕು, ಹಾಗಿದ್ದಾಗ ಅದಕ್ಕೆ ದುಡ್ಡು ಭಗವಂತನೇ ಕೊಡ್ತಾನೆ. ಮಹಾಹೇಹಿ ಇವ ವೃತ್ತಿದ. ವೃತ್ತಿ ಅಂತಂದ್ರೆ ಜೀವನಕ್ಕೆ ಬೇಕಿರುವಂತಹ ಯಾವುದೋ ಒಂದು ವೃತ್ತಿ ಆಗಿರ್ಬೋದು ಅಥವಾ ಜೀವನಕ್ಕೆ ಬೇಕಿರುವ ಆಹಾರದ ವ್ಯವಸ್ಥೆ ಆಗಿರ್ಬೋದು, ಉಂಟಾಗಿಯೇ ಆಗುತ್ತೆ ಅಂತ ಈ ಶ್ಲೋಕದಲ್ಲಿ ನಿರೂಪಣೆ ಮಾಡಿದ್ದಾರೆ. ಮತ್ತೆ ನಾಳೆ ಮುಂದಿನ ಶ್ಲೋಕದಲ್ಲಿ ಮುಂದಿನ ಚಿಂತನೆಯನ್ನು ಮಾಡೋಣ. ಕಾಯೇನ ವಾಚಾ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.